ಒಟ್ಟಿಗೆ ಇರ್ತೀವಿ, ಮನೆ ಕಲಿ ಮಾಡ್ಕೊಂಡು ಒಟ್ಟಿಗೆ ಇರ್ತೀವಿ. ನನಗೆ ಅದಾ ಖುಷಿ ಆಗ್ತೈತಿ. ಆದಷ್ಟು ಬೇಗ ನಾನು ಅವಳು ಒಟ್ಟಿಗೆ ಇದ್ಬಿಟ್ರೆ ಸಾಕಪ್ಪ. ಈ ಊರು ಜನದ ಹತ್ರ ನಾನು ಅನ್ಸ್ಕೊಳ್ಳಬಾರ್ದು, ಅವಳು ಅನ್ಸ್ಕೋಬಾರ್ದು ಅಷ್ಟೇ. ಏನ್ರಿ ಮೇಷ್ಟಪ್ಪವ್ರೆ, ಹಾಂ ಏನು ಕಾಪಿ ಟೀ ಕಾಯಿಸ್ತಿರಂಗಿದ್ರಿ? ಏನೇನೋ ಕೆಲಸ ಮಾಡ್ತಿದ್ದೀರಾ? ಕೆಲಸ ಅಂತ ಜಗ್ಗಿ ಮಾಡ್ತೀರಲ್ಲ ನೀವು. ಓ ನೀನೇ ನಾನು ಯಾರಪ್ಪ ಬಂದು ಮೇಷ್ಟ್ರಪ್ಪ ಅವ್ರು ಏನ್ಬಿಟ್ರಲ್ಲ ಅನ್ಕೊಂಬಿಟ್ಟು ಮಾತು ತೆಗ್ದಿದ್ದೆ. ನಾನು ಚಿಲ್ಕ ಹಾಕೇ ಇಲ್ವೇ? ನೋಡು ಮರೋಗ ನನ್ನ ಮರೋಗ ಇಷ್ಟು ಚಿಲ್ಕ ಹಾಕೇ ಬಂದಿಲ್ಲ. ಓಹೋ, ಹಂಗಾರೆ ನಿಮ್ಮ ಮಾತಿನ ಅರ್ಥ ಚಿಲ್ಕ ಹಾಕ್ಬೇಕಿತ್ತು. ನಾನು ನೋಡ್ಬಿಟ್ಟೆ ಅಂತ ಹೇಳಿ ಇದು ಮಾಡ್ತಿದ್ರಾ? ನಾನು ನೋಡಿದೆ, ಇನ್ಯಾರು ನೋಡ್ತಾರೆ? ನೀವು ಕಾಫಿ ಮಾಡೋದು, ಟೀ ಮಾಡೋ ಹಿಡಿದು ನಳ ಮಹಾರಾಜರು ನೀವು. ಅಡುಗೆ ಎಲ್ಲ ಮಾಡ್ತೀರಿ, ಭಟ್ರು ನೀವು. ಏತು ಅದು ಹಂಗೆಲ್ಲ ಹೇಳಿದ್ದು. ಕಾಪಿ ಟೀ ಕಾಯಿಸ್ತಿದ್ನಲ್ಲ, ಹಂಗೆ ಮರ್ತೆ ಆಟಕ್ಕೆ ಬಂದೆ, ಹಂಗೆ ಮರ್ತ್ಕೊಂಬಿಟ್ಟೆ. ಏನು ಇವತ್ತು ಬೆಳ್ಬೆಳ್ಗೆ ಬಂದ್ಬಿಟ್ಟು ಏನು ವಿಚಾರ? ನಾವು ಮೊದಲು ಇದ್ವಲ್ಲ ಸುಂದ್ರವ್ರದ್ದು ಇವ್ರದ್ದು ಗೌಡ್ರ ಮನೆ ಅಂದ್ಬಿಟ್ಟು ಆ ಮನೆಯಕ್ಕೆ ಬಾಡಿಗೆ ಕೋಮ ಅಂತ ಅನ್ಕೊಂಡಿವಿ. ಆ ಮನೆನೂ ಇದು ಅವ್ರ ಮನೆ ಇರೋ ಮನೆ ಬಾಡಿಗೆ ಕೊಟ್ಬಿಟ್ಟು ನಮ್ಮ ಮತ್ತೆ ಮಡಿಕೊಳ್ಳುತ್ತೆ ದುಡ್ಡು. ಈ ಮನೆಯಾಗ ನಾವಿರುಮ ಅಂತ. ಏನೋ ನೀನು ಹೇಳ್ತಿರೋ ದಿಟಾನೆ. ನಾವು ಆ ಮನೆಗೆ ಹೋಯ್ತೀವಿ. ನಾನಂತೂ 7 ದಿನ ಬರುತ್ತೆ ಬೇಗ ಮನೆ. ನಾನಂತೂ ಈ ಮನೆಯಾಗ, ನೀನು ಆ ಮನೆಯಾಗ. ನಂಗಂತೂ ಬೇಜಾರಾಗ್ಬಿಟ್ಟಿತ್ತಕ್ಕಂತಾಯಿ. ಯಾವಾಗ ನಾವು ಇಬ್ಬರು ಒಂದಾಯ್ತೀವೋ, ಯಾವಾಗ ಚೆನ್ನಾಗಿರ್ತೀವೋ, ಯಾವಾಗ ಖುಷಿಯಾಗಿರ್ತೀವೋ, ಒಟ್ಟಿಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ನಾನು ಯಾಕ್ರಿ ಸುಳ್ಳು ಹೇಳಿ? ನಾನು ಹೇಳ್ತಿರೋದು ನಿಜವಾಗ್ಲೂ ಹೇಳ್ತಿದ್ದೀನಿ, ಸರಿನಾ? ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ಮ್ಯಾಗ ನಾವು ಮನೆಗೆ ಇರೋಣವಂತೆ. ಇಬ್ಬರೂ ಒಟ್ಟಿಗೆ ಇರ್ಬೋದು. ಅತ್ತೆ ನಾವು ಮಕ್ಕಳು ಎಲ್ಲ ಒಂದೇ ಮನೆಯಾಗ ಇರ್ಬೋದು. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡ್ರಿ. ಅಯ್ಯೋ ಬಿಡ್ರಿ, ಯಾರು ನೋಡ್ಗಿಡಾರು? ನೀನೇನೊಳೆ ಬಲ್ ತುಸ್ಪೋಲಿ ಆಗ್ಬಿಟ್ಟಿದ್ಯಪ್ಪ. ಬಿಡು ಹಿಂಗೆ ಎತ್ಕೊಂಡ್ಬಿಟ್ಟಿಯಲ್ಲ. ಯಾರು ನೋಡಿ ಏನಾರು ಅನ್ಕೊಳಕಿಲ್ಲ ಏನು? ಬಿಡು. ಯಾರು ನೋಡ್ಕೊಳ್ಳಿ ತಗೋ, ನಾವಿಬ್ರು ಗಂಡ ಹೆಣ್ತೀರು. ಓಹೋ ನೋಡ್ದ, ಯಾರು ನೋಡ್ತಾರೆ ಬಿಡ್ತಾರೆ ಅಂದ್ಕೊಂಡು. ನಂಗೂ ನೀನಂದ್ರೆ ಇಷ್ಟ, ನಿಂಗೂ ನಾನಂದ್ರೆ ಇಷ್ಟ. ನಂದು ನಿಂದು ಎಂದು ಒಂದೇ ಪೊಯ್ಯಮ್ಮು. ನೀವಂತೂ ರೀ ಯಾವಾಗಲೂ ಇದೇ ಥರ ತೊಸ್ಪೋಲಿ. ಬಿಡಿ, ಯಾರು ಬಂದ್ಗಿಂತಾರ ಮ್ಯಾಗ ಅವಲ ಮ್ಯಾಗ ಕಾಫಿ ಇಟ್ಟಿರ ನೋಡ್ರಿ ಸ್ಟವ್ ಮ್ಯಾಗ ಸುಟ್ಕಿಟ್ಟು ಹೋಗ್ಬಿಟ್ಟದ, ಮ್ಯಾಗ ಕೆಳಗೆ ಬಿದ್ದಿದ್ದು ಹೋಗ್ಬಿಟ್ಟದು. ಬಿಡ್ರಿ. ನನ್ನ ಹೆಂಡ್ತಿ ಈಟು ಮುದ್ದಾಗದಳ, ಎತ್ಕೋಬಾರ್ದೇನ? ನನ್ನ ಹೆಂಡ್ತಿ ನಾನು ಎತ್ಕೊಂಡ್ರದ, ಏನು ಕಂಡೋರ್ ಹೆಂಡ್ತಿ ಎತ್ಕೊಂಡಿನಿ. ನನ್ನ ಹೆಂಡ್ತಿ ಈಕಿ. ಸರಿ ಬಿಡಿ, ಆಯಿತು. ನೀವಂತ ತೊಸ್ಪೋಲಿ ಏನಾದ್ರು ಗೊತ್ತೈತೆ ಬಿಡಿ. ನಡೀರಿ ಹೋಗೋಣಂತೆ. ಮನೆಯೆಲ್ಲ ಕ್ಲೀನ್ ಮಾಡಿ ಸುಂದ್ರನ ಹತ್ರ ಮಾತಾಡಿ ಬರೋಣಂತೆ. ನಡೀರಿ. ನೋಡಲ್ಲ ಪಪ್ಪಣ್ಣ, ನೀನು ಮಾಡಿದ್ರೆ ಕೆಲ್ಸಕ್ಕೆ ಆ ಪಾತಿಮನ್ನ ಲಕ್ಷ್ಮಿ ಅಕ್ಕ 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 ಅಂತಿದ್ದವಳು ಇವತ್ತು ನೋಡು ಮೆಟ್ರೆ ಅಕ್ಕ ಬಾಟ್ಲಿ ಹಿಡ್ಕೊಂಡು ನಿಂತವಳೆ. ಚೂರು ಮಾಡ್ಬಿಟ್ಟು ಏನಾರು ಚುಚ್ಬಿಟ್ರೆ ಏನು ಗತಿ? ಆಟೋ ಅರ್ಥ ಆಯ್ಕಿಲ್ಲ ಅಪ್ಪಂಗೂ ಮಗಂಗೂ. ಏನು ಬುದ್ಧಿ ಕಲ್ತಿರೋ? ಕಪಾಲ್ಕ ಸೇರಿಸಿ ಓದ್ಬಿಡ್ತೀನಿ ನೋಡು. ಏನು ಗೊತ್ತಿತ್ತು ಬಿಟ್ಟಿತ್ತು ಒಂದಿ ಅಂದ್ರೆ ಗೊತ್ತಿಲ್ದಂಗೆ ಮಾಡ್ತಾರೆ. ಇನ್ನು ಎಳೆ ಮಗ ಇವನು 10ನೇ ಕ್ಲಾಸ್ ಓದ್ತಾನ. ಎಳೆ ಮಗ 10ನೇ ತರಗತಿ ಓದ್ತಾನ. ಚಡ್ಡಿ ಹಾಕಕ್ಕೆ ಬರಕಿಲ್ಲ ಮೂದೇವಿ ನಿನ್ಗೆ. ಏನು ಬುದ್ಧಿ ಕಲ್ತೀವಿ ಏನೋ? ಈಟಾಗ್ಬಿಟ್ರೆ ಏನಿಲ್ಲ ನಿಂಗೆ. ನೋಡು ಕಪಾಲ್ಕ ಓದ್ಬಿಡ್ಬೇಕು ನಿಂಗೆ. ಜೋ ಬಡ್ಡಿ ಮಗ್ರ ನಾನಂದಿಂದ ಅನ್ಬಿಟ್ಟಿನಿ ಅಂತಿ. ಈಗ ನೋಡು ಅವ್ ಹೆಣ್ಮಗಿನ ಹೆಂಗೆ ಕಟ್ಕೊಳ್ಳೋದು ಬಿಡೋದು ನಿಂಗೆ ಗೊತ್ತಿದ್ರೆ ಹೇಳ. ಬಾಟ್ಲು ನೋಡಿ ಹೆಂಗೆ ಇಟ್ಕೊಂಡಿದ್ದೈತ ಹೇಳು. ಚುಚ್ಕಿಸ್ಬಿಟ್ರೆ ಏನು ಗತಿ? ಯಾರು ನೋಡಿ ಬುಡಸ್ವಾಮಿ ಓಡಾಯ್ತವನ. ಅವನನ್ನ ಇವತ್ತು ಬಿಡಕ್ಕಿಲ್ಲ. ಓಡಿಸ್ಕೊಂಡೋಗ್ತೀನಿ. ಅವ್ರ ಮನೆ ತಗೊಂಡು ಇರ್ತಾನೆ. ಓಡಿಸ್ಕೊಂಡೋಗಿ ಇವತ್ತು ಚುಚ್ಚು ಬಿಡೋದೆ ಇವತ್ತು ಅವನ್ಗೆ ಚುಚ್ಚು ಬಿಡ್ತೀನಿ. ಬಿಡಕ್ಕಿಲ್ಲ. ಸಪ್ಪ ಭಗವಂತ, ಜೀವ ಬಂದಂಗಾಯ್ತಲ್ಲಪ್ಪ. ಇವಳೇನಪ್ಪ ಇವಳು ಹಿಂಗೆ ಹಿಡ್ಕೊಂಡು ನಿಂತು ಬಿಟ್ಟಿದ್ಲು. ಯವ್ವ ಕುತ್ತಿಗೆ ಹತ್ರಕ್ಕೆ ಹಿಡ್ಕೊಂಡ್ಬಿಟ್ಟಿದ್ಲಲ್ಲಪ್ಪ. ಇವಾಗ ಒಂಚೂರು ಸಮಾಧಾನ ಆಯ್ತು ಕಪ್ಪ. ನಮ್ದಕ್ಕೆ ಬಿಡಬೇಡ, ನಿಮ್ದಕ್ಕೆ ಬಿಡಬೇಡ, ನಿಮ್ದಕ್ಕೆ ಬಿಡಬೇಡ. ನಿಮ್ದಕ್ಕೆ ಬಿಡೋದಿಲ್ಲ ಇವತ್ತು. ನಿಮ್ದಕ್ಕೆ ಇವತ್ತು ಚುಚ್ಚಿನಿ ಅಂದ್ರೆ ನಿಮ್ದಕ್ಕೆ ರಥದ್ದು ಬಂದ್ಬಿಡ್ಬೇಕು ಬುಡದ ಸ್ವಾಮಿ. ನಮ್ದಕ್ಕೆ ದರದು ಇಲ್ಲ, ನಮ್ದಕ್ಕೆ ಮಿಟ್ರದ್ದು ಇಲ್ಲ. ಮಿಟ್ರದ್ದು ಹೆಂಗೆ ಇರುತ್ತೆ ತೋರಿಸ್ತೇನೆ ಬನ್ನಿ. ಯಪ್ಪ ಇರೋಣಪ್ಪ, ಜೀವ ಬಂದಂಗಾಯ್ತು. ಮಕ್ಳೆದ್ರಿಗೆ ಹಿಂಗ ಸುಳ್ಳು ಹೇಳೋದು ಬಾಟ್ಲು ವಿಚಾರದಾಗ. ಎಣ್ಣೆ ತಂದಿಟ್ಟಾಗ ಹೇಳ್ಬೇಕಪ್ಪ, ಅದು ಸಾರಾಯಿ ಕಪ್ಪ ಕುಡಿಬಾರ್ದು ಬಿಡಬಾರ್ದು ಅಂತೇಳಿ. ಹಿಂಗೆ ಹೇಳ್ಬಿಟ್ಟು ಹೋಗಿ ನೋಡು ಅವಳು ಕೊಟ್ಟು ಹೆಂಗೆ ಇದು ಮಾಡೋನೆ. ಹೋಗಿ ಚುಚ್ಕಿಚ್ಬಿಟ್ರಳ ಮಾರೈತಿ ನೋಡು ಅಂತ ನಡೀರಪ್ಪ. ಅವಳು ಇದ್ದಾಳಂದ್ರೆ ಇವತ್ತು ಅವನಿದ್ದಾನಂದ್ರೆ ಪಕ್ಕ ಚುಚ್ಚಾಬಿಡ್ತಾಳ ಈಕಿ. ಲಕ್ಷ್ಮಕ್ಕಯ್ಯ, ನಾನು ಏನು ಬೇಕಾದ ಚುಚ್ಚಿಸಕ ಹೋಗಿದ್ದೆ. ನಂಗೆ ಏನು ಗೊತ್ತಿತ್ತು ಹಿಂಗೆ ಆಯ್ತದೆ ಅಂತೇಳಿ. ನನ್ನ ತಪ್ಪಾಯ್ತು ಕನಕಯ್ಯೋ. ಯಪ್ಪ ಅವಳು ಏನಾರು ಕುತ್ತಿಗೆ ಇಟ್ಟಿದ್ಲು ಚುಚ್ಚು ಬಿಟ್ಟಿದ್ರೆ ಏನಪ್ಪ ಗತಿ? ಹೋಗೋಳದೆ ಯಾರು ಚುಚ್ಚಳ ಏನು ಬಿಟ್ಟಳ? ಯಾರ್ಯಾರು ಸಿಗಾಕಂದ್ರೆ ಅವ್ರು ಓಡಾಗ ನಾನಂತ ಕಾಣೆ. ಅವಳ ಕೈಗೆ ಯಾರು ತಗ್ಲಾಕೊಂಡಿಲ್ಲ ಅಂದ್ರೆ ಸಾಕು, ಇಲ್ಲ ಅಂದ್ರೆ ಚುಚ್ಚ ಬರ್ತಾಳಾಕಿ. ಅಲ್ಲ ಇವಯ್ಯ ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ. ಎಲ್ಲೋದ್ನೋ ಏನೋ. ನಾನು ಬೇಡವ ಇವನ್ಗೆ ತಿಟ್ಟಲ್ವ? ಏನೋ ಕಾಪ್ತಾಗ ಒಂದು 2 ಮಾತು ಅಂದಿರ್ತೀನಿ. ನನಗೂ ನನ್ನ ಮ್ಯಾಗ ಪ್ರೀತಿ ಐತಿ, ಅವನಿಗೂ ನನ್ನ ಮ್ಯಾಗ ಪ್ರೀತಿ ಐತಿ ಅಂದ್ರೆ ಹೇಳ್ಕೊಳ್ಳೋದೇ ಇಲ್ವಲ್ಲ. ಹಿಂಗೆ ಅಂದು ಹೋಗ್ಬಿಟ್ನಲ್ಲ ಇವಯ್ಯ. ನನಗಿಂತ ಹುಡುಗಿ ಸಿಕ್ಕಳ ಇವನ್ಗ. ಚಲ್ಜವ, ನಾನು ಇಲ್ಲಿ ಬುಡಸ್ವಾಮಿ ಬಂದು
ಅಯ್ಯೋ ಅಯ್ಯೋ ನನಗೆ ಏಟು ಬೇಜಾರಾಗ್ಬಿಟ್ಟಿತ್ತು ಗೊತ್ತಾ, ನಾನು ತಿಟ್ಟಲು ಬಿಟ್ಟೋಗ್ಬಿಟ್ಟೆನೋ ನೀನು ಅಂತೇಳಿ. ಅಯ್ಯೋ ನಿನ್ನ ಇವತ್ತಲೇ ಕೂತಿದ್ದೆ ನಾನು ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಯ್ಯ ಅಂತೇಳಿ ಏಟು ಸಂಕಟಂಗಾಗಿತ್ತು ಗೊತ್ತೇನೋ ನನಗೆ. ನಾನು ನಿನ್ನನ್ನು ಬಿಟ್ಟು ಹೋಗೋದು ಉಂಟೆ. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ನಿನ್ಗೆ ಬೆನ್ನೆತ್ತು ಬೇತಾಳಿದ್ದಂಗೆ ನಾನು ಯಾವುದೇ ಕಣಕ ನೀನು ಬಿಟ್ಟು ಹೋಗೋಕ್ಕಿಲ್ಲ ಕಣಪ್ಪ. ನೀನು ಯಾವತ್ತಿದ್ರು ನನ್ನೋಳೆ. ಯಾವಾಗಲೂ ಅದನ್ನೇ ಅಂತಿದ್ಯಪ್ಪ. ಯಾವಾಗ ಮದುವೆ ಮಾಡ್ಕೊತೀವಿ, ಒಂದು ವರ್ಷದಕ್ಕೂ ಏನಾದ್ರು ಕಟ್ಟು ಊರು ಜನದ ಮುಂದೆ ಅಂದ್ರೆ ಅದನ್ನ ಕೇಳೋಲ್ಲ. ಮದುವೆ ಆಗ್ಬಿಡುಮ್ಮ ಅಂದರೆ ನನಗಂತೂ ಬ್ಯಾಸತ್ತೋಗ್ಬಿಟ್ಟೈತಿ. ಎಲ್ಲರೂ ನೋಡಿದಾಗೆಲ್ಲ ಗಂಡ ಇರ್ತಿ ಏಳು ಚೆನ್ನಾಗದ್ರೆ ನಾವು ಇದೇ ಮನೆಯಾಗ ಇಟ್ಕೊಂಡು ಅವ್ರು ಕೂಲಿ ಮಾಡಿಕೊಟ್ಟು ದುಡಿತಾ ಇರಬೇಕು ದಿನ. ಈ ಟೋರ್ಸ ಅಂತ ಹೇಳೋರೆ ಮಾಡಲೇಬೇಕಲ್ಲಪ್ಪ. ಅರ್ರೆ ಬುರ್ಡದ ಸ್ವಾಮಿ, ಏನ್ ಪ್ಯಾರ್ದು ಇಷ್ಕು ನಡೀತಾ ಇದೆ. ನಮ್ದಕ್ಕೆ ಅಲ್ಲಿದ್ದು ಬಂದ್ಬಿಟ್ಟು ನಿಮ್ದಕ್ಕೆ ಲವ್ಗೆ ಮಾಡಿ ಪ್ಯಾರ್ಗೆ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿದ್ದು ಪ್ಯಾರ್ಗೆ ಮಾಡ್ತಾ ಇದ್ದೀರಾ. ನಿಮ್ದಕ್ಕೆ ಇವತ್ತು ಸುಮ್ಕೆ ಬಿಡೋದಿಲ್ಲ, ನೋಡ್ತಾರೋ ಇದ್ದಿ. ಅಲ್ಲ ಇವಳು ಫಾತಿಮಾ ಯಾಕಪ್ಪ ಬಂದಿದ್ದಾಳು? ಈ ಜೋರಾಗಿ ಮಾತಾಡ್ತಾವಳೆ ಯಾಕೆ? ಹೆಂಗೆ ಬಂದವಳೆ? ಏನು ಮಾಡ್ಕೊಂಡು ಬಂದವಳೆ? ಹಿಂಗೆ ಕತ್ತು ಗಾಂಭೀರ್ಯದಲ್ಲಿ ಮಾತಾಡ್ತಾವಳೆ? ಏನಾಯ್ತು ಇವಳ್ಗ? ಪಾಪ ಫಾತಿಮನೆ, ನಾನು ನೋಡಿದ್ರೆ ಇವಳನ್ನ ಮದುವೆ ಐತೀನಿ ಅಂದ್ಬಿಟ್ಟು ಜಲ್ಜಿ ನಂಬ್ಸಿವ್ನಿ. ಇವಳು ಯಾಕಪ್ಪ ಬಂದ್ಲು? ಪಾಟ್ಲು ಚೂರು ನೀನೇನು ಹೊಟ್ಟೆ ಹತ್ರಕ್ಕೆ ಎದೆ ಕೂಡ ತಗೊತ್ತಿ ಸತ್ತ ಹೋಗ್ಬಿಡ್ತೀನಿ. ನೀನೇನು ಹಿಂಗೆ ಹಿಡ್ಕೊಂಡು ಪಾಟ್ಲು ಚೂರು ಅದು. ಏನೋ ನಿಮ್ದಕ್ಕೆ ಬಾಕ್ಲದ ಚೂರು ಅಂತ ಗೊತ್ತಿದೆ, ನಮ್ದಕ್ಕೆ ಪ್ಯಾರ್ಗೆ ಮಾಡ್ತೀರಿ, ನಮ್ದಕ್ಕೆ ಇಷ್ಟದ ಬರ್ತೀರಿ, ನಮ್ದಕ್ಕೆ ಲವ್ದ ಮಾಡ್ತೀರಿ. ನಿಮ್ದಕ್ಕೆ ಇವತ್ತು ಸಾಯಿಸ್ತು ಬಿಡ್ತೀನಿ, ನಿಮ್ದಕ್ಕೆ ಇವತ್ತು ಸತ್ತು ಹೋಗಿ. ನಮ್ದಕ್ಕೆ ಬೇಡ ನೀವು. ನಿಮ್ದಕ್ಕೆ ಯಾವ ಥರದ್ದು ಹೇಳ್ತೀರಾ, ನಮ್ದಕ್ಕೆ ಈ ಥರದ್ದು ಹೇಳ್ತೀರಾ ನೀವು. ನಮ್ದಕ್ಕೆ ಹಸ್ಬೆಂಡು ದುಡಿಯೋಕ್ಕೆ ಹೋಗಿದ್ರೆ ನಿಮ್ದಕ್ಕೆ ಬಾಯ್ದು ಕೊಡ್ತೀವಿ ಅನ್ಕ ಬರ್ತಿ. ನಿಮ್ದಕ್ಕೆ ಇವತ್ತು ಸುಮ್ಕೆ ಬಿಡಲ್ಲ, ನಿಮ್ದಕ್ಕೆ ಚುಚ್ಚಿದ್ರು ರತ್ತದು ಕುಡ್ದು ಬಿಡ್ತೀವಿ. ಕುಡ್ದು ಬಂದು ಏನೇ ಪಾತಿಮಾ, ಕುಡ್ದು ಬಂದೊಳಗೆ ಉಚಿತ್ರಂಗೆ ಆಡ್ತಿದ್ದಿಲ್ಲ ಕುಡ್ಕಿ. ಏನು ಹಿಂಗೆ ಆಡ್ತಿದ್ದಿ? ಯಾಕ ಬಾಟ್ಲು ತಕ್ಕಂದ್ರೆ ನನ್ನ ಗಂಡನ ಇದಕ್ಕಿಟ್ಟಿ ನನ್ನ ಮದುವೆ ಆಗೋನ್ಗ ಎದಕ್ಕೆ? ಏನಕ್ಕೆ? ಏನೇ? ಶಟ್ ಅಪ್ ಯುವರ್ ಮೌತ್, ಗೆಟ್ ಔಟ್. ನಮ್ದಕ್ಕೆ ಮಾತಾಡ್ಬಿಟ್ರೆ ನಿಮ್ದಕ್ಕೆ ಬಾಯ್ದ ಮೇಲೆ ಬರೆದು ಹಾಕ್ಬಿಡ್ತೀವಿ. ನಮ್ದಕ್ಕೆ ಏನು ನಾಟ್ಕೊಳ್ಳಿದ್ದು ಆಡ್ತೀರಿ, ನಿಮ್ದಕ್ಕೆ ಗಂಡದ್ದು ಆಗೋರ್ದು ನಿಮ್ದಕ್ಕೆ ಇಟ್ಕೋಬೇಕು. ನಮ್ದಕ್ಕೆ ಬಂದು ರೋಡಲ್ಲಿ ನಿಮ್ದಕ್ಕೆ ಪ್ಯಾರ್ಗೆ ಮಾಡ್ತೀನಿ, ಹಿಸ್ಕೆ ಮಾಡ್ತೀನಿ, ನಿಮ್ದಕ್ಕೆ ಲವ್ಗೆ ಮಾಡ್ತೀನಿ ಅಂತಾನೆ ಈ ಹಲ್ಕಟ್ಟದ್ದು ಬಡಿಯ ಇವೊಂದಕ್ಕೆ ಬಿಟ್ಬಿಡ್ಬೇಕಾ? ನಾನು ನೋಡಿದ್ರೆ ಇರು ನನ್ನ ಗಂಡ ಇವತ್ತಲ್ಲ ನಾಳೆ ಮದುವೆ ಆಗೋನು. ನನ್ನೇ ಇಷ್ಟಪಡ್ತಾನೆ ಬಿಡ್ತಾವನೆ. ನಾನು ಕೆಟ್ಟ ಕೆಲಸ ಮಾಡಿ ಬಂದಿದ್ರು ನನ್ನ ಇಷ್ಟಪಡ್ತಾನೆ ಅಂತ ನಾನು ಇದು ಮಾಡ್ಕೊಂಡ್ರೆ ನೀನು ಈ ಥರ ಮಾಡ್ತೀಯೇನ? ನಿನ್ಗೆ ಹಾಕಿ ಹೆಚ್ಚಾಗ್ಬಿಟ್ಲೇನ ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಕನ್ಸು ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಕಯ್ಯ. ನೀನು ಈ ಥರನೇ ಇವ ನನಗೆ ಮಾಡ್ಬಿಟ್ಟಲ್ಲ. ನಿನ್ನ ಮನೆ ಕಾಯುವಾಗ ನಿನ್ನ ಕೊಟ್ಟಾಗ ನಿಂಗೆ ಬರಬಾರ್ದು ಬರ ಚಬಾ ಆಪೆ ಸುತ್ಕೊಂಡು ಓದ್ಕೊಂಡು ಹೋಗ. ನೀನು ಉದ್ದಾರ ಆಗಕ್ಕಿಲ್ಲ ಹಾಳಾದ ಮಗನ ಉದ್ದಾರ ಆಗಕ್ಕಿಲ್ಲ ನೀನು. ಅರೆ ನಿಮ್ದಕ್ಕೆ ಹಸ್ಬೆಂಡ್ರಿ ಆಗ್ತಾನೆ ಇವನು, ನಿಮ್ದಕ್ಕೆ ಗಂಡದು ಆಗ್ತಾನೆ ಅಷ್ಟೇ. ಊರದ್ದು ಎಲ್ಲ ಕಂಪ್ನಿದು ತೆಗೆದು ಬಿಡ್ತಾನೆ. ಇವ್ರದಕ್ಕೆ ಬ್ರ್ಯಾಂಡ್ ಅಂಬಾಡಿಸರ್ ಆಗ್ಬಿಡ್ತಾರೆ. ಇವ್ರದಕ್ಕೆ ನಿಮ್ದಕ್ಕೆ ನಂಬ್ಕೊಂಡ್ಬಿಟ್ರೆ ಜಲ್ಜವಾದು ನಿಮ್ದಕ್ಕೆ ಚೊಂದು ಕೊಟ್ಟು ಬಿಡ್ತಾನೆ. ನಿಮ್ದಕ್ಕೆ ಯಾವ್ದಾರು ಹುಡುಗದು ಸಿಗ್ತಾನೆ ಮದ್ವೆದು ಆಗಿ. ಅದನ್ನ ಬಿಟ್ಟು ಇದು ಬುರ್ಡದ ಸ್ವಾಮಿದು ನೀವು ಮದ್ವೆದು ಆಗ್ಬಿಟ್ರೆ ನಿಮ್ದಕ್ಕೆ ಜೀವನದು ಹರದ್ದು ಗತ್ತ. ಬಿಡ್ಬೇಡ ಕಣೆ ಪಾತಿಮಾ, ಚುಚ್ಚು ಹೋದ್ರು ಹೋಯ್ತಾನ. ಸತ್ರ ಸೈತಾನ. ಎಣ್ಣೆಕ್ಲ ಮ್ಯಾಗ ಹಿಂಗೆ ಕಣ್ಣು ಹಾಕೋನು ನನ್ನ ಕಣ್ಣಾಗ ಬರೋದು ಬೇಡ, ಏನು ಬೇಡ. ನಾನೇನೋ ಬಿಡುವತ್ತಾಗ ಇವ್ನು ಹೋಗ್ಬಿಟ್ಟಲ್ಲ, ಎಲ್ಲ ಹೋಗವನೇನ್ಬಿಟ್ಟು ಆನತ್ಕ ಕೂತಿದ್ರ 2 ದಿನ ತವಿಂದ ಸುತ್ಕೊಂಡು ಯಾವ ಎಣ್ಣೆಕ್ಲು ಕಾಳಕ ನಿಂತಿದ್ದಾನೆ. ಈ ಪೇವರ್ಸಿ ಬಿಕ್ನಾಸಿ ನನ್ನ ಮಗ. ನಮ್ಮ ಅಕ್ಕನ ಸಾಲು ಮಾಡೋಕ್ಕೋಗಿ ನಾನು ಬಂದೆ ನೋಡು. ನಾನು ಇವಾಗ ಬಿಡೋಕಿಲ್ಲ. ಇವ್ನು ನಮ್ಮ ಅಕ್ಕನೇ ಒಂತಕ್ಕೆ ಹಾಕಿಸ್ತೀನಿ. ನಾನು ರಾಜಾರ ಶೋಕ್ ಓಡಾಡ್ತೀನಿ. ಬಿಡಕ್ಕಿಲ್ಲ. ಯವ್ವೋ ನೀನು ಕಾಲು ಹಿಡಿದು ಬಿಡ್ತೀನಿ, ಬಿಟ್ಬಿಡಕ್ಕೋ. ನೀನು ನಂಗೆ ಅಕ್ಕಿದ್ದಂಗೆ ಫಾತಿಮಾ ಅಕ್ಕ ನೀನು. ಅಕ್ಕ ನೀನು. ನಾನು ಇನ್ನಂಗಿದ್ದ ಹಿಂಗೆ ಆಡಕ್ಕಿಲ್ಲ, ಬಿಟ್ಬಿಡಬ್ಬೇ ಬಿಟ್ಬಿಡು. ಯವ್ವೋ ನೀನು ನಂಗೆ ಅಕ್ಕಿದ್ದಂಗೆ ಬಿಟ್ಬಿಡು. ತಪ್ಪಾಯ್ತು ಅಂತ ಹೇಳ್ಬೋನಂತ ಕ್ಷಮ ಪಡೆ ಇರುತ್ತೆ. ಬಿಟ್ಬಿಡು. ಇನ್ನಂಗಿದ್ದಂಗೆ ಮಾಡಕ್ಕಿಲ್ಲ. ಚುಚ್ಚಿಬಿಟ್ಟು ಬಿಟ್ಬಿಡಬೇಕು. ಆಪ್ತಲ್ಲಿ ಚುಚ್ಚಿಬಿಟ್ಟು ರಕ್ತ ಬಂದ್ಬಿಡುತ್ತೆ. ಬಿಟ್ಬಿಡಬೇ. ಅಯ್ಯೋ ತಾಯಿ ಬಿಟ್ಬಿಡೆ ನನ್ನ ತಪ್ಪಾಯ್ತು, ಬಿಟ್ಬಿಡೆ. ಯವ್ವೋ ನೀನು ಬಾಟ್ಲಿ ಇಟ್ಕೊಂಡ್ರೆ ನೋಡಿದ್ರೆ ನಾನು ಚುಚ್ಚಿಬಿಟ್ಟು ಬಿಟ್ಬಿಡು ತಾಯಿ, ಬಿಟ್ಬಿಡೆ. ಯವ್ವೋ ಬಿಟ್ಬಿಡು. ಅರೆ ಬುರ್ಡದ ಸ್ವಾಮಿ, ನಿಮ್ದಕ್ಕೆ ಬಿಟ್ಬಿಟ್ರೆ ನಮ್ದಕ್ಕೆ ಸುಮ್ಕೆ ಬಿಟ್ಬಿಡ್ತೀರಾ? ನಮ್ದಕ್ಕೆ ರೇಗಿಸ್ತೀರಾ ರೋಡದ್ದು ಬಂದು? ನಮ್ದಕ್ಕೆ ಕಾಲ್ಗೆ ಎಳಿತೀರಾ? ನಮ್ದಕ್ಕೆ ಕಾಲ್ಗೆ ಎಳೆದು ನಮ್ದಕ್ಕೆ ಕೈದು ಹಿಡ್ಕೊಂಡು ನಿಮ್ದಕ್ಕೆ ಪ್ಯಾರ್ಗೆ ಮಾಡ್ತೀವಿ, ಹಿಸ್ಕೆ ಮಾಡ್ತೀವಿ ಅಂತೀರಾ? ನಿಮ್ದಕ್ಕೆ ಇವತ್ತು ಬಿಡಲ್ಲ. ಚುಚ್ಚಿದ್ದು ಸಾಯಿಸ್ಬಿಡ್ತೀನಿ. ಯವ್ವ ತಾಯಿ ನಂಗೆ ಜೀವದ ಮ್ಯಾಗ ಭಾಳ ಸೈತಿ, ಬಿಟ್ಬಿಡು ತಾಯಿ, ಬಿಟ್ಬಿಡು. ಇನ್ನೊಂದು ತಪ್ಪು ಮಾಡಿಯಕ್ಕಿಲ್ಲ, ಬಿಟ್ಬಿಡು. ನಾನವನಲ್ಲ, ಬಿಟ್ಬಿಡ ತಾಯಿ. ಎಂತ ತಪ್ಪು ಮಾಡಿದವ್ರಿಗೂ ಒಂದೊಂದು ಕ್ಷಮಾಪಣೆ ಇರುತ್ತೆ. ಬಿಟ್ಬಿಡು. ಇಷ್ಟೊಂದು ಹೇಳ್ಕೊಂಡು ಹೇಳ್ತಾ ಇದ್ಯಾ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಮ್ದಕ್ಕೆ ಚುಚ್ಚಿದ್ದು ಸಾಯಿಸ್ಬಿಟ್ಟು ಜೈಲ್ಗೆ ಹೋಗ್ಬಿಡ್ತಿದ್ದೆ. ಜೈಲ್ಗೆ ಹೋಗ್ಬಿಟ್ರೆ ನಮ್ದಕ್ಕೆ ಮುದ್ದೆದ್ದು ಮುರಿಬೇಕು, ಜೈಲ್ದು ನಮಗೆ ಸವಸ ಬೇಡ ಅದು ಅಂದ್ಬಿಟ್ಟು ಸುಮ್ಕೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಮ್ದಕ್ಕೂ ಇವತ್ತು ಕೊಲೆದು ನಡೆದೋಗ್ತಾ ಇತ್ತು. ಯಾವುದು ದೇವ್ರದ್ದು ಕೇಳ್ಕೊಂಡು ಬಂದಿದ್ದೀರಾ, ಅದಕ್ಕೆ ದೇವ್ರದ್ದು ಕಾಪಾಡಿದ್ದೆ ಅನ್ಕೊಳ್ಳಿ ನಿಮ್ದಕ್ಕೆ. ಇನ್ನೊಂದು ಸಾರಿಗೆ ನಮ್ದಕ್ಕೆ ಏನಾದರೂ ಮಾತಾಡ್ಬೇಕಲ್ಲ, ನಮ್ದಕ್ಕೆ ಕೈದು ಹಿಡಿಬೇಕಲ್ಲ, ನಿಮ್ದಕ್ಕೆ ಕೈದು ಚುಚ್ಚಿ ಹೊಟ್ಟೆದು ಚುಚ್ಚಿ ಕೊಂದು ಬಿಡ್ತೀನಿ, ಹುಷಾರ್ದು. ಅರೆ ಹಾಲ್ದು ಫ್ರೆಂಡ್ಸ್, ನಮ್ದಕ್ಕೆ ಚುಚ್ಚಿದ್ದು ಕೊಂದದ್ದು 2 ನಿಮಿಷ ಕೆಲಸ. ಚುಚ್ಚಿದ್ದು ಕೊಂದ್ಬಿಟ್ರೆ ಅವ್ರದಕ್ಕೆ ಶಿವದ ಪದ ಹೋಗ್ಬಿಡ್ತಾರೆ. ಆದರೆ ನಮ್ದಕ್ಕೆ ಜೈಲ್ದು ಪದ ಹೋಗಿ ಅಲ್ಲಿದ್ದು ಮುದ್ದೆದು ಮುರಿದು ನಮ್ದಕ್ಕೆ ಯಾಕೆ ಆ ಥರದ್ದು ಹಣೆ ಬರ.
ಈ ಥರದ್ದು ಇಲ್ಲ ಅಂದಿದ್ರೆ ಈ ಥರದ್ದು ತಪ್ಪು ಮಾಡೋರ್ದು ಹಿಡ್ದು ಸಾಯ್ತು ಬಿಡ್ಬೋದಿತ್ತು. ಆದರೆ ನಮ್ದಕ್ಕೆ ಜೈಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನಮ್ದಕ್ಕೆ ಇಲ್ಲಿ ತಿನ್ಕೊಂಡು ಹುಣ್ಕೊಂಡು ಚೆನ್ನಾಗಿ ಇರಬೇಕು ಅನ್ನೋದು ಆಸೆಗೆ ಇದೆ. ಅದಕ್ಕೆ ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ವಾರ್ನಿಂಗ್ದು ಕೊಟ್ಟ ಬಿಡ್ತಾ ಇದ್ದೀನಿ, ಸುಮ್ಮನೆದು ಬಿಡ್ತಾ ಇಲ್ಲ, ಜೀವದ್ದು ಭಯದು ಹಿಟ್ಟು ಬಿಡ್ತಾ ಇದ್ದೀನಿ. ಅವನಿಗೆ ನೆಕ್ಸ್ಟ್ ಟೈಮ್ದು ಇದೇ ಥರದ್ದು ಮಾಡಿಬಿಟ್ರೆ ಚುಚ್ಚೆ ಕೊಂದು ಬಿಡೋದು. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.